ಅನ್ನಭಾಗ್ಯ ಯೋಜನೆ ಸಿಎಂ ಸಿದ್ದರಾಮಯ್ಯನವರ ಕನಸಿನ ಯೋಜನೆ. ಆದರೆ ಅನ್ನಭಾಗ್ಯ ಯೋಜನೆಯಲ್ಲಿ ನೀಡುತ್ತಿರುವ ಉಚಿತ ಜೋಳ ಕಳಪೆ ಗುಣಮಟ್ಟದಿಂದ ಕೂಡಿದ್ದು ಎಷ್ಟರ ಮಟ್ಟಿಗೆ ಅಂದ್ರೆ ಜಾನುವಾರುಗಳು ಕೂಡ ತಿನ್ನಲು ಯೋಗ್ಯವಲ್ಲದ ಜೋಳವನ್ನ ವಿತರಣೆ ಮಾಡ್ತಿದ್ದಾರೆ. ಹೀಗಾಗಿ ಜೋಳ ಪಡೆಯುತ್ತಿರುವ ಜನರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಹಳ್ಳ ಹಿಡಿದ ಸಿಎಂ ಸಿದ್ದರಾಮಯ್ಯ ಕನಸಿನ ಯೋಜನೆ ಅನ್ನಭಾಗ್ಯ ಯೋಜನೆಯಲ್ಲಿ ಕಳಪೆ ಧಾನ್ಯಗಳ ವಿತರಣೆ, ನುಸಿಹುಳ ಜುಂಡುಗಟ್ಟಿದ ಜೋಳ ವಿತರಣೆ, ಜನರ ಆಕ್ರೋಶ. ರಾಜ್ಯ ಸರ್ಕಾರ ಬಡವರಿಗೆ ಉಚಿತವಾಗಿ ಅಕ್ಕಿ ಮತ್ತು ಜೋಳವನ್ನ ಅನ್ನಭಾಗ್ಯ ಯೋಜನೆಯಲ್ಲಿ ವಿತರಣೆ ಮಾಡುತ್ತಿದೆ. ಸಿಎಂ ಸಿದ್ದರಾಮಯ್ಯ ಜಾರಿಗೆ ತಂದ ಈ ಯೋಜನೆ ಅವರ ಕನಸಿನ ಯೋಜನೆ ಕೂಡ ಹೌದು. ಆದ್ರೆ ಜಾನುವಾರುಗಳು ಸಹ ತಿನ್ನಲು ಯೋಗ್ಯವಲ್ಲದ ಜೋಳ ವಿತರಣೆ ಮಾಡುತ್ತಿದ್ದು ಅಧಿಕಾರಿಗಳ ವಿರುದ್ಧ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರತಿ ಬಿಪಿಎಲ್ ಕಾರ್ಡ್ದಾರರಿಗೆ ಸರ್ಕಾರದಿಂದ 5 ಕೆಜಿ ಆಹಾರ ಧಾನ್ಯಗಳನ್ನ ನೀಡಿದ್ರೆ 5 ಕೆಜಿ ಧಾನ್ಯಗಳ ಬದಲಿಗೆ ಹಣವನ್ನ ನೀಡಲಾಗುತ್ತಿದೆ. ಅದರಲ್ಲೂ ಉತ್ತರ ಕರ್ನಾಟಕ ಭಾಗದ ಜನರಿಗೆ 3 ಕೆಜಿ ಅಕ್ಕಿ ಹಾಗೂ 2 ಕೆಜಿ ಜೋಳವನ್ನ ವಿತರಣೆ ಮಾಡಲಾಗುತ್ತಿದೆ. ಆದರೆ ಯಾದಗಿರಿ ಜಿಲ್ಲೆಯಲ್ಲಿ ನೀಡಲಾಗುತ್ತಿರುವ ಪಡಿತರ ಜೋಳ ಸಂಪೂರ್ಣವಾಗಿ ಕಳಪೆ ಗುಣಮಟ್ಟದಿಂದ ಕೂಡಿದೆ. ಕಳಪೆ ಗುಣಮಟ್ಟದ ಜೋಳ ಪಡೆದ ಜನ ಅಧಿಕಾರಿಗಳು ಹಾಗೂ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕುತ್ತಿದ್ದಾರೆ. ಅನ್ನಭಾಗ್ಯ ಅಂತ ಅನ್ನಭಾಗ್ಯ ರೋಗ ಭಾಗ್ಯ ಆಗಿದೆ. ಯಾಕಂದ್ರೆ ಜೋಳಗಳು ತಿನ್ನೋದಂತ ಹಾಸ್ಪಿಟಲ್ಗೆ ತೋರಿಸಿದ್ರೆ ಊಟದಲ್ಲಿ ಏರ್ಪಾರಾಗ್ಯದ ಏನು ಊಟ ಮಾಡ್ತಂತ ಕೇಳಿದ್ರೆ ಡಾಕ್ಟರ್ ಏನಿಲ್ಲ ಅವೇ ಸುಸೈಟ್ ಅಕ್ಕಿ ಸುಸೈಟ್ ಜೋಳ ಬ್ಯಾಳಿ ಕಾಯಿಪಲ್ಲೆ ಏನು ಮಾಡ್ಕೊಂಡು ಉಣ್ತವ್ರಿ. ಈ ಭಾಗ್ಯ ಏನಂತ ಆರೋಗ್ಯಕ್ಕೆ ಎಫೆಕ್ಟ್ ಆಗ್ಲಾಗತ್ತೆ. ಇದು ರೋಗ ಭಾಗ್ಯ ಕುಂತದ ನಮ್ಗೆ. ಇದು ಜೋಳ ಬೇಡ ನಮ್ಗೆ. ಎಲ್ಲ ಜುಂಡು ಕಟ್ಟಿದ ಜೋಳ ಮತ್ತೆ ಅದಲ್ಲದೆ ಅವು ಅಂಟಂಟು ಕಟ್ಟ್ಯಾವ ಉಂಡಿ ಕಟ್ಟ್ಯಾವ ಜೋಳ. ನಾವು ಕೊಡಂಗಿತ್ತು ಜೋಳ ಚಲೋ ಜೋಳ ಕೊಡ್ಲಿ. ಈ ಸರ್ಕಾರ ಬಂದ ಕೇಸ ನಮ್ಗೆ ಯಾವ್ದು ಈ ರೀತಿ ನಮ್ಗೆ ಅನ್ಯಾಯ ಆಗ್ಲಾಗತ್ತೆ. ನಮ್ಗೆ ಅಕ್ಕಿ ಕೊಡ್ಲಿ ಡಬಲ್ ಕೊಡ್ಲವೆ. ಯಾದಗಿರಿ ಜಿಲ್ಲೆಯ ಬಹುತೇಕ ಕಡೆ ಕಳಪೆ ಗುಣಮಟ್ಟದ ಜೋಳವನ್ನೇ ವಿತರಣೆ ಮಾಡಲಾಗುತ್ತಿದೆ. ಹಿಂದಿನ ವರ್ಷದ ಸ್ಟಾಕ್ ಈಗ ರೇಷನ್ ಅಂಗಡಿಗೆ ಬಂದಿರುವ ಕಾರಣಕ್ಕೆ ಜೋಳದ ಚೀಲ ಓಪನ್ ಮಾಡಿದ್ರೆ ಸಾಕು ರಾಶಿ ಹುಳುಗಳು ಸಿಗ್ತಿವೆ. ಇಂತಹ ಜೋಳವನ್ನ ವಿತರಣೆ ಮಾಡುವ ಬದಲು ಜೋಳವನ್ನೇ ನೀಡಬೇಡಿ ಅಂತ ಜನ ಆಕ್ರೋಶ ಹೊರಹಾಕುತ್ತಿದ್ದಾರೆ. ಪೂರಾ ಅದು ಕಸ ಕಡ್ಡಿ ಎಲ್ಲ ಬಳದ ಒಳಗೆ ಸೇರಿ ಕೊಡ್ಸಿದಂಗೆ ಕೊಡ್ತಾರೆ. ಮತ್ತೆ ಅದು ಬಡವರು ಹೊಟ್ಟಿ ತಾಳಾರ್ದು ಸುಮ್ಮನೆ ಏನೋ ಅನಿವಾರ್ಯ ಟೈಮ್ ಹೋಯ್ತೀವಿ ಅಂತ ಹೋಯ್ತಾರೆ. ಅವ್ರವ್ರು ಬೇಕಾಗ್ಲಾರ್ದವ್ರು ಬಿಟ್ಟು ಹೋಗ್ಬಿಡ್ತಾರೆ. ಕೊಟ್ರೆ ಒಳ್ಳೆ ಜೋಳ ಕೊಡ್ಬೇಕ್ರಿ, ಬಡವ್ರಿಗೆ ಸಹಾಯ ಆಗಂಥದ್ದು. ಇಲ್ದಿದ್ರೆ ಕೊಡ್ಬಾರ್ದು. ಫ್ರೀ ಕೊಡ್ತಾರಂತೇಳಿ ಈ ಥರ ಕೊಡಬಾರ್ದ್ರಿ. ಪೂರಾ ಏನು ಹೊಲಸು ಪೂರಾ ಅದು ಎಲ್ಲೇನ ಬಿದ್ದು ಎದ್ದು ಎಲ್ಲ ಬಳ್ಕೊಂಡು ಬರ್ತಾರಲ್ರಿ, ಆ ಥರ ಅವ್ರಿ ಜೋಳ. ಆ ಥರ ಜೋಳ ಇದ್ರೆ ಹೆಂಗೆ? ಮತ್ತು ಆರೋಗ್ಯದಾಗ ಏನೇನು ಪ್ರಾಬ್ಲಮ್ ಆತಾರೆ. ಒಬ್ಬರು ತೊಳಿತಾರೆ, ಒಬ್ಬರು ತೊಳೆಯಲ್ಲ, ಕೆಲಸ ಹೋಗ್ತಿರ್ತಾರ, ಅವ್ರಿಗೆ ಟೈಮ್ ಇರಲ್ಲ, ತೊಳೆದು ಒಣ ಹಾಕಲ್ಲ. ಹಾಗೆ ಏನೊಂದು ಸೇವನೆ ಮಾಡಿದ್ರೆ ಹೊಟ್ಟೆ ನೋಯೋದು, ಲೂಸ್ ಮೋಷನ್ ಆಗೋದು ಈ ಥರ ಆಗ್ತದೆ. ಸರ್ಕಾರಕ್ಕೆ ಏನ್ರಿ ಕೊಟ್ರೆ ಒಳ್ಳೆ ಜೋಳ ಕೊಡ್ರಿ, ಇಲ್ದ್ರೆ ಅಕ್ಕಿ ಕೊಡು ಅಂತ ಹೇಳ್ತೀವಿ. ಒಟ್ನಲ್ಲಿ ಸಿಎಂ ಸಿದ್ದರಾಮಯ್ಯನವರ ಕನಸಿನ ಯೋಜನೆಯಲ್ಲಿ ಕಳಪೆ ಗುಣಮಟ್ಟದ ಆಹಾರ ಧಾನ್ಯಗಳನ್ನ ವಿತರಣೆ ಮಾಡಲಾಗುತ್ತಿದೆ. ಹೀಗಾಗಿ ಆಹಾರ ಸಚಿವರು ಇತ್ತ ಗಮನ ಹರಿಸಿ ಶುದ್ಧವಾದ ಜೋಳವನ್ನ ವಿತರಣೆ ಮಾಡಿ ಜನರ ಆರೋಗ್ಯ ಕಾಪಾಡಬೇಕಿದೆ. ರೂಪೇಶ್, ಪಬ್ಲಿಕ್ ಟಿವಿ, ಯಾದಗಿರಿ.